ತುಳಸಿ ಗಬಾರ್ಡ್ ಸದ್ಯ ಭಾರತ ಮತ್ತು ಅಮೆರಿಕದ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರದ್ದೇ ಹವಾ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದು ಬೀಗಿರುವ ರಿಪಬ್ಲಿಕ್ ಕೂಟದ ಸಂಸದೆ ತುಳಸಿ ಗಬಾರ್ಡ್. ಸದ್ಯ ಇವರ ಆಯ್ಕೆ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಭಯ ಹುಟ್ಟಿಸಿದೆ. ಸದಾ ಜಾಗತಿಕ ಭಯೋತ್ಪಾದನೆಯ ಬಗ್ಗೆ ಟೀಕಿಸುತ್ತಿದ್ದ ತುಳಸಿ ಅವರಿಗೆ ಬಲಿಷ್ಠ ಪವರ್ ಸಿಕ್ಕಿದೆ. ಟ್ರಂಪ್ ಅವರು ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ವಿಭಾಗದ ನಿರ್ದೇಶಕಿಯನ್ನಾಗಿ ಇವರನ್ನ ಆಯ್ಕೆ ಮಾಡಿದ್ದಾರೆ. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತುಳಸಿ ಅವರನ್ನ 18 ಗುಪ್ತಚರ ಸಂಸ್ಥೆಯ ಉಸ್ತುವಾರಿಯನ್ನಾಗಿ ನೇಮಿಸಿದ್ದಾರೆ. ಇದು ವಿರೋಧಿಗಳಿಗೆ ನಡುಕ ಹುಟ್ಟಿಸಿದೆ. ಡೊನಾಲ್ಡ್ ಟ್ರಂಪ್ ಗೆಲುವು ಸಾಧಿಸಿದ್ದು ಭಾರತಕ್ಕೆ ಖುಷಿ ತಂದಿದೆ. ಬಂಪರ್ ಖುಷಿ ಅನ್ನುವಂತೆ ತುಳಸಿ ಗಬಾರ್ಡ್ ಅವರನ್ನ ಇಂಟೆಲಿಜೆನ್ಸಿ ಏಜೆನ್ಸಿಯ ಡೈರೆಕ್ಟರ್ ಆಗಿ ನೇಮಕ ಮಾಡಿದ್ದು ಮತ್ತಷ್ಟು ಖುಷಿ ಹೆಚ್ಚಿಸಿದಂತೂ ಖಂಡಿತ. ಅಷ್ಟಲ್ಲದೆ ಹಿಂದೂ ಹೆಣ್ಣು ಮಗಳೊಬ್ಬಳು ಸಂಸತ್ ಪ್ರವೇಶಿಸಿ ಭಗವದ್ಗೀತೆ ಮುಟ್ಟಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಸಾಕಷ್ಟು ಸುದ್ದಿಯಾಗುತ್ತಿದೆ. ಅಷ್ಟಕ್ಕೂ ತುಳಸಿ ಗಬಾರ್ಡ್ ಯಾರು? ಭಾರತಕ್ಕೂ ಅವರಿಗೂ ಇರುವ ನಂಟೇನು? ತುಳಸಿ ಅವರನ್ನ ಗುಪ್ತಚರ ಇಲಾಖೆಯ ಮುಖ್ಯಸ್ಥೆಯನ್ನಾಗಿಸಿದ್ದಕ್ಕೆ ಹಲವರಿಗೆ ಯಾಕಿಷ್ಟು ಉರಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀವಿ ಕೇಳಿ. ಅಮೆರಿಕದ ಸಮೋವಾ ಎನ್ನುವ ದ್ವೀಪದಲ್ಲಿ ಗಬಾರ್ಡ್ ದಂಪತಿಗಳಿಗೆ 4ನೇ ಮಗಳಾಗಿ ಜನಿಸಿದ ತುಳಸಿ ತಮ್ಮ 2ನೇ ವಯಸ್ಸಿನಲ್ಲಿ ಕುಟುಂಬದ ಜೊತೆಗೆ ಅಲ್ಲಿಂದ ಹವಾಯಿ ದ್ವೀಪ ಸಮೂಹಕ್ಕೆ ವಲಸೆ ಬರ್ತಾರೆ. ಅಲ್ಲಿ ಕುಟುಂಬ ಹಿಂದುತ್ವದ ಕಡೆಗೆ ವಾಲುತ್ತದೆ. ತಾಯಿ ಹಿಂದೂ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ. ಹೀಗಾಗಿ ಇವರ ಹೆಸರು ಕೂಡ ಹಿಂದೂ ಆಗಿದೆ. ತಾನು ಹಿಂದೂ ಮತದ ಅನುಯಾಯಿ ಎಂದಿರುವ ತುಳಸಿಗೆ ಸಮರ ಕಲೆಯ ಮೇಲೆ ವಿಶೇಷ ಆಸಕ್ತಿ. ತಮ್ಮ 21ನೇ ವಯಸ್ಸಿನಲ್ಲಿ ಹವಾಯಿಯ ಶಾಸಕಾಂಗಕ್ಕೆ ಮೊದಲ ಬಾರಿಗೆ ಆಯ್ಕೆಯಾದ ಅತ್ಯಂತ ಕಿರಿಯ ವಯಸ್ಸಿನ ನಾಯಕಿ ಎನ್ನುವ ಹೆಗ್ಗಳಿಕೆಗೂ ಪಾತ್ರರಾಗ್ತಾರೆ. ನಂತರ ಮಿಲಿಟರಿಯಲ್ಲಿ ಕರ್ನಲ್ ಆಗಿ ಸಹ ಕೆಲಸ ಮಾಡ್ತಾರೆ. ಇರಾಕ್ ಜೊತೆಗಿನ ಸಂಘರ್ಷದ ವೇಳೆ ಆಯಕಟ್ಟಿನ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ ಅನುಭವವಿದೆ. ಇಸ್ಲಾಮಿಕ್ ದೇಶಗಳ ಭಯೋತ್ಪಾದನೆಯ ಬಗ್ಗೆ ಹಲವು ಬಾರಿ ವಿರೋಧ ವ್ಯಕ್ತಪಡಿಸಿದ್ದರು. ಡೆಮೊಕ್ರೆಟಿಕ್ ಪಕ್ಷದಲ್ಲಿದ್ದರೂ ಅಲ್ಲಿನ ಸಿದ್ಧಾಂತಗಳು ತುಳಸಿ ಅವರ ಸಿದ್ಧಾಂತಕ್ಕೆ ತಾಳೆ ಆಗದೇ ಇದ್ದಾಗ ಕಟುವಾಗಿ ವಿರೋಧಿಸಿದ್ರು. ಈ ಮೊದಲು ಹಿಲರಿ ಕ್ಲಿಂಟನ್, ಕಮಲಾ ಹ್ಯಾರಿಸ್ ಅವರ ಎಡಪಂಥೀಯ ಸಿದ್ಧಾಂತಕ್ಕೂ ವಿರೋಧ ವ್ಯಕ್ತಪಡಿಸಿದ್ರು. ಹಲವು ಬಾರಿ ಈ ಹಿಂದೆ ಇದ್ದ ಪಕ್ಷದವರು ಕೂಡ ತುಳಸಿ ಅವರನ್ನ ರಷ್ಯನ್ ಏಜೆಂಟ್ ಎಂದು ಕರೆದಿದ್ದು ಇದೆ. ಆದರೆ ಡೆಮೊಕ್ರಾಟಿಕ್ ಪಕ್ಷದ ನೀತಿಗಳು ಇಷ್ಟ ಆಗದೆ 2022ರಲ್ಲಿ ರಿಪಬ್ಲಿಕನ್ ಪಕ್ಷ ಸೇರಿದ ಇವರು ಡೊನಾಲ್ಡ್ ಟ್ರಂಪ್ ಅವರನ್ನ ಅಧ್ಯಕ್ಷ ಸ್ಪರ್ಧೆಗೆ ಅನುಮೋದಿಸಿದ್ದರು. ಅಂದ ಹಾಗೆ ತುಳಸಿ ಅವರು 4 ಬಾರಿ ಸಂಸದರಾಗಿದ್ದಾರೆ. 2020ರಲ್ಲಿ ಅಧ್ಯಕ್ಷೀಯ ಆಕಾಂಕ್ಷಿಯೂ ಆಗಿದ್ದರು. ಅವರು ಇತ್ತೀಚೆಗೆ ಡೆಮೊಕ್ರಾಟಿಕ್ ಪಕ್ಷವನ್ನ ತೊರೆದು ರಿಪಬ್ಲಿಕನ್ ಪಕ್ಷಕ್ಕೆ ಸೇರಿದ್ರು. ಇವರು ಭಾರತೀಯರಲ್ಲದಿದ್ದರೂ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳನ್ನು ಖಂಡಿಸುತ್ತಲೇ ಬಂದಿದ್ದಾರೆ. 2021ರಲ್ಲಿ ಬಾಂಗ್ಲಾದೇಶದಲ್ಲಿನ ಹಿಂದೂ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಯುಎಸ್ ಕಾಂಗ್ರೆಸ್ನಲ್ಲಿ ನಿರ್ಣಯವನ್ನ ಮಂಡಿಸಿದ್ದವರು ಇದೇ ತುಳಸಿ. 50 ವರ್ಷಗಳ ಹಿಂದೆ ಪಾಕಿಸ್ತಾನಿ ಸೇನೆಯು ಬಾಂಗ್ಲಾದೇಶದಲ್ಲಿರುವ ಸಾವಿರಾರು ಬಂಗಾಳಿ ಹಿಂದೂಗಳ ಮೇಲೆ ಎಸಗಿದ್ದ ದೌರ್ಜನ್ಯದ ಕುರಿತು ಅವರು ತಮ್ಮ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿದ್ದರು. ಪಾಕಿಸ್ತಾನದ ಭೂಮಿಯನ್ನ ಭಯೋತ್ಪಾದಕರು ಬಳಸುತ್ತಿರುವ ವಿಚಾರಗಳನ್ನು ಅವರು ಪ್ರಸ್ತಾಪಿಸಿದ್ದರು. ಗುಪ್ತಚರ ಇಲಾಖೆ ಅಮೆರಿಕದ ಅಧ್ಯಕ್ಷರಿಗೆ ದೈನಂದಿನ ಬ್ರೀಫ್ ಅಪ್ಡೇಟ್ ನೀಡಲಿದೆ. ಅಪಾಯ, ಯುದ್ಧ, ವಿದೇಶಿ ಚುನಾವಣಾ ಹಸ್ತಕ್ಷೇಪ, ಸೈಬರ್ ಸಮಸ್ಯೆ, ಭಯೋತ್ಪಾದನೆ ಮತ್ತು ಬೇಹುಗಾರಿಕೆಯಂತಹ ಬೆದರಿಕೆಗಳ ಮೇಲೆ ಕೇಂದ್ರೀಕರಿಸಿ ಕೆಲಸ ಮಾಡುತ್ತದೆ. ಇದಕ್ಕೆ ಈಗ ಮೊದಲ
ಹಿಂದೂ ಮಹಿಳೆ ನಿರ್ದೇಶಕಿಯಾಗಿದ್ದಾರೆ. ತುಳಸಿ ಅವರು ಭಾರತದ ಜೊತೆ ಉತ್ತಮ ಸಂಬಂಧದಲ್ಲಿದ್ದಾರೆ. ಮೋದಿ ಜೊತೆ ಉತ್ತಮ ಒಡನಾಟ ಕೂಡ ಇದೆ. 18 ಗುಪ್ತಚರ ಸಂಸ್ಥೆಗಳ ಮುಖ್ಯಸ್ಥೆಯನ್ನಾಗಿ ಆಯ್ಕೆ ಮಾಡಿದ್ದು ತುಳಸಿ ಅವರಿಗೆ 100 ಬಲ ಸಿಕ್ಕಿದಂತಾಗಿದೆ. ಇದರಿಂದಾಗಿ ಮುಂದಿನ 4 ವರ್ಷಗಳ ಕಾಲ ಇಸ್ಲಾಮಿಕ್ ರಾಷ್ಟ್ರಗಳು ಒಂದು ಹಂತಕ್ಕೆ ಬಾಲ ಬಿಚ್ಚೋದಕ್ಕೆ ಹೋಗಲ್ಲ ಅನ್ನೋದು ಪಕ್ಕಾ ಆಗಿದೆ.